ವರ್ಕೌಟ್ ಸ್ಟಾರ್ಟ್ ಮಾಡೋಕ್ಕೂ ಮುನ್ನ ವಾರ್ಮ್ ಅಪ್ ಮಾಡೋದು ಮರಿಬೇಡಿ. ಸ್ಟಾರ್ಟ್ ಫ್ರಮ್ ನೆಕ್ ರೊಟೇಷನ್ಸ್, ಇವೆಲ್ಲನೂ 30 ಸೆಕೆಂಡ್ಸ್ ಮಾಡಿ ಆಯಿತಾ. ನೆಕ್ಸ್ಟ್ಗೆ ಶೋಲ್ಡರ್ ರೊಟೇಷನ್ 30 ಸೆಕೆಂಡ್ಸ್, ಆ್ಯಂಡ್ ನೆಕ್ಸ್ಟ್ ಒನ್ ರಿಸ್ಟ್ ರೊಟೇಷನ್, ಅದು ಕೂಡ 30 ಸೆಕೆಂಡ್ಸ್ ಮಾಡಿ. ಅದಾದಮೇಲೆ ಹಿಪ್ ರೊಟೇಷನ್, ದಟ್ಸ್ ಆಲ್ಸೋ 30 ಸೆಕೆಂಡ್ಸ್. ಅದಾದಮೇಲೆ ಆರ್ಮ್ಸ್ ರೊಟೇಷನ್ಸ್, ಫಾರ್ವರ್ಡ್ ಬ್ಯಾಕ್ವರ್ಡ್ ಎರಡೂ ಮಾಡಿ. ಇನ್ನು ಡೀಪ್ ಸ್ಕ್ವಾಟ್ ರೈಸಸ್, ಇದನ್ನು 12 to 15 ರೆಪ್ಸ್ ಮಾಡಿ. ಓಕೆ, ಇದನ್ನು ಮಾಡಬೇಕಾದ್ರೂ ಅಯ್ಯೋ ಬೊಗಕ್ಕೆ ಆಗ್ತಲ್ವೇನೋ ಅನ್ನೋ ಕಾಣಿಸುತ್ತೆ, ಬಟ್ ವರ್ಕೌಟ್ ಇರೋದೇ ಹಾಗೆ, ಡೋಂಟ್ ವರಿ. ನೆಕ್ಸ್ಟು ಸ್ಟ್ಯಾಂಡಿಂಗ್ ಕ್ರಂಚಸ್, ಸ್ಲೈಟಾಗಿ ಆ್ಯಪ್ಸ್ಗೆ. ಇನ್ನು ನೆಕ್ಸ್ಟು ವರ್ಲ್ಡ್ಸ್ ಗ್ರೇಟೆಸ್ಟ್ ಸ್ಟ್ರೆಚ್, ಲೋವರ್ ಬಾಡಿ ಎಲ್ಲದಕ್ಕೂ ಕೂಲ್ ಡೌನ್ ವರ್ಕೌಟ್ ಆಗಿ ಕೂಡ ನಾವು ಮಾಡ್ಬೋದು. ಇನ್ನು ವಾರ್ಮ್ ಅಪ್ಗೂ ಕೂಡ ಗ್ರೇಟ್ ಸ್ಟ್ರೆಚಿಂಗ್ ಇದು. ಸೊ ಈಗ ಇವೆಲ್ಲ ಸರಿ, ಈ ವಾರ್ಮ್ ಅಪ್ ಎಲ್ಲ ಏನಕ್ಕೆ ಮಾಡಬೇಕು ಅಂತ ಏನಾದರೂ ಕ್ವಶನ್ ಇದ್ದರೆ, ದ ರೀಸನ್ ಇಷ್ಟೇ, ಬ್ಲಡ್ ಫ್ಲೋನ ಇನ್ಕ್ರೀಸ್ ಮಾಡಿಬಿಟ್ಟು ಆಕ್ಸಿಜನ್ ಸಪ್ಲೈನ ಚೆನ್ನಾಗಿ ಮಾಡಿ ಇಂಜುರೀಸ್ ಆಗದೆ ಇರೋ ಥರ ನೋಡ್ಕೊಳ್ಳುತ್ತೆ. ಸೊ ನೆಗ್ಲೆಕ್ಟ್ ಎಲ್ಲ ಮಾಡೋಕ್ಕೋಗ್ಬಿಡಿ ಆಯಿತಾ. ಈ ವರ್ಲ್ಡ್ಸ್ ಗ್ರೇಟೆಸ್ಟ್ ಸ್ಟ್ರೆಚ್ನ ಈಚ್ ಸೈಡ್ 6 to 8 ರೆಪಿಟೇಷನ್ಸ್ ಮಾಡಿ. ಓಕೆ, ನೆಕ್ಸ್ಟು ಬಟರ್ಫ್ಲೈಸ್. ಯಾರೇ ಆದರೂ ಅಷ್ಟೇ ಎಕ್ಸಸೈಸ್ ಅಂದರೆ ಜಸ್ಟ್ ಬಟರ್ಫ್ಲೈಸ್ ಅಂದ್ಕೋತಾರೆ. ಇನ್ನು ನೆಕ್ಸ್ಟು ಚೈಲ್ಡ್ ಪೋಸು, ಇವೆರಡೇ ಎಕ್ಸಸೈಸ್ ಅಂತ. ನೋ, ಇದು ಜಸ್ಟ್ ವಾರ್ಮ್ ಅಪ್ ಮಾಡೋಕ್ಕಷ್ಟೇ. ಎಕ್ಸಸೈಸ್ ನಾವು ನೋಡಿದ್ವಲ್ಲ ಈ ಪ್ರೀವಿಯಸ್ ವೀಡಿಯೋಸಲ್ಲಿ, ಆ ಥರ. ನೀವೇನಾದರೂ ನಾನು ವರ್ಕೌಟ್ ಪ್ಲ್ಯಾನ್ನ ಏನಾದರೂ ಅಬ್ಸರ್ವ್ ಮಾಡಿದರೆ, ನಾನು ವಾರದಲ್ಲಿ 2 ದಿನ ಸೂರ್ಯ ನಮಸ್ಕಾರನ ಹಾಕಿದ್ದೀನಿ. ಏನಕ್ಕೆ ಅಂದರೆ ನಾವು ಸ್ಟ್ರೆಂತ್ ಟ್ರೈನಿಂಗ್ ಏನು ಮಾಡಿರ್ತೀವಿ, ಸೊ ಅದರಿಂದ ನಮ್ಮ ಮಸಲ್ ರಿಕವರಿಗೆ ಹೆಲ್ಪ್ ಮಾಡುತ್ತೆ ಇದು ಸೂರ್ಯ ನಮಸ್ಕಾರ. ಸೊ ಅದಲ್ದೇ ಈಗ ನೋಡಿ, ನಾನೇನೆ ಸೂರ್ಯ ನಮಸ್ಕಾರ ಮಾಡ್ತಿದ್ದೀನಿ, ಬಟ್ ಫುಲ್ ಸ್ಟ್ರೆಚ್ ಮಾಡೋಕ್ಕಾಗ್ತಿಲ್ಲ ನನಗೆ. ಏಕೆ ಅಂದರೆ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿ ಮಾಡಿ ಮಸಲ್ ಎಲ್ಲ ಟೈಟ್ ಆಗಿರುತ್ತೆ. ಓಕೆ, ಸೊ ಯಾವಾಗ ನಾವು ಸೂರ್ಯ ನಮಸ್ಕಾರ ಮಾಡ್ತೀವಿ, ಇದು ಆ ಮಸಲ್ಸ್ನ ಸ್ಟ್ರೆಚ್ ಮಾಡುತ್ತೆ ಆ್ಯಂಡ್ ದೆನ್ ಮೊಬಿಲಿಟಿಗೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ನಾನು ಕೂಡ ಅದಕ್ಕೆ ಡೈಲಿ ಮಾಡ್ತಿದ್ದೀನಿ. ಸೊ ಸ್ಟಾರ್ಟಿಂಗ್ ನೀವು 8 to 10 ರೌಂಡ್ಸ್ ಮಾಡಿ ಒಂದೇ ಸಲ. ಈಗ ಏನಪ್ಪ ಚಾಲೆಂಜಸ್ ಇರುತ್ತಲ್ಲ, 108 ರೌಂಡ್ಸ್ ಅಂತ, ಆ ಥರ ಎಲ್ಲ ಮಾಡೋಕೆ ಹೋಗ್ಬಿಡಿ. ಒಂದೇ ಸಲ ಶಾಕ್ ಕೊಟ್ಟಂಗಾಗುತ್ತೆ ನಮ್ಮ ಮಸಲ್ಸ್ಗೆಲ್ಲ. ಓಕೆ, ಸೊ ಸ್ಟಾರ್ಟ್ ಫ್ರಮ್ 8 to 10 ರೌಂಡ್ಸ್ ಆ್ಯಂಡ್ ದೆನ್ ನೀವು ಇನ್ಕ್ರೀಸ್ ಮಾಡಿ 16 ಆ್ಯಂಡ್ ದೆನ್ ಸ್ವಲ್ಪ 20, 25 ಆ ಥರ ಹೋಗ್ತಾ ಇರಿ. ಓಕೆ, ಸೊ ರೆಸ್ಟೇ ಅಂತ ಸುಮ್ಮನೆ ಕಂಪ್ಲೀಟಾಗಿ ರೆಸ್ಟ್ ಆಗೋದು ಬದಲು ಸೂರ್ಯ ನಮಸ್ಕಾರ, ಮೊಬಿಲಿಟಿ, ಈ ಥರ ವಾರ್ಮ್ ಅಪ್ಸ್ ವರ್ಕೌಟ್ಸ್ ಎಲ್ಲನೂ ಮಾಡ್ಕೊಳ್ಳಿ. ಓಕೆ, ಸೊ ದಟ್ಸ್ ಆಲ್. ಈ ಸೂರ್ಯ ನಮಸ್ಕಾರ ಏನು ಪೋಸಸ್ ಏನಿದೆ ಅದನ್ನು ನೆಟ್ಟಲ್ಲಿ ಅಥವಾ ಯೂಟ್ಯೂಬಲ್ಲಿ ಹಾಕೊಂಡು ನೀಟಾಗಿ ನೋಡ್ಕೊಂಡು ಮಾಡಿ. ಓಕೆ, ಬಿಕಾಸ್ ಐ ಆಮ್ ನಾಟ್ ಅ ಪ್ರೊಫೆಷ್ನಲ್ ಒನ್, ಸೊ ದ್ಯಾಟ್ಸ್ ವೈ. ಸೊ ಹ್ಯಾವ್ ಅ ಗುಡ್ ಡೇ.